ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏಕಾದಶಿ ತಿಥಿಗೆ ಬಹಳಷ್ಟು ಮಹತ್ವವಿದೆ. ಈ ಏಕಾದಶಿಯ ಶುಭ ದಿನದಂದು ಯಾರೆಲ್ಲ ಉಪವಾಸವಿದ್ದು ವಿಷ್ಣುವನ್ನ ಪೂಜಿಸುತ್ತಾರೋ ಅಂತವರ ಎಲ್ಲಾ ಪಾಪ ಕರ್ಮಗಳಿಗೂ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಅಲ್ಲದೆ ಪಿತೃದೋಷ ಕೂಡ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇಡಲಾಗಿದೆ. ಹಾಗಾಗಿ ಈ ಒಂದು ವೈಕುಂಠ ಏಕಾದಶಿ ತುಂಬಾನೇ ಬಹಳ ಮುಖ್ಯವಾದದ್ದು. ಪ್ರತಿಯೊಂದು ಏಕಾದಶಿಗಳಲ್ಲೂ ಕೂಡ ಈ ವೈಕುಂಠ ಏಕಾದಶಿ ಅತ್ಯಂತ ಶ್ರೇಷ್ಠವಾದ ಏಕಾದಶಿ ಅಂತ ಹೇಳಲಾಗುತ್ತೆ. ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಮುನ್ನ ಪ್ರತಿ ವರ್ಷ ಬರುವ ಏಕಾದಶಿಯನ್ನ ನಾವು ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಶುಭ ದಿನದಂದು ಸ್ವರ್ಗದ ಬಾಗಿಲು ತೆರೆಯುತ್ತೆ ಅಂತ ನಂಬಿಕೆ ಇಡಲಾಗಿದೆ. ಅಂದ್ರೆ ಸ್ವರ್ಗದ ಬಾಗಿಲು ತೆರೆದು ಮುಕ್ಕೋಟಿ ದೇವತೆಗಳು ಬಂದು ನಮ್ಮನ್ನ ಹರಿಸಿ ಆಶೀರ್ವದಿಸುತ್ತಾರೆ ಅಂತ ನಂಬಲಾಗಿದೆ ಸ್ನೇಹಿತರೆ. ಹಾಗಾಗಿ ವೈಕುಂಠ ಏಕಾದಶಿ ದಿನ ತಿರುಪತಿ ಮಾತ್ರವಲ್ಲದೆ ಹಲವು ದೇವಾಲಯಗಳಲ್ಲಿ ಉತ್ತರ ದ್ವಾರದ ಮೂಲಕ ಭಕ್ತರಿಗೆ ವಿಶೇಷ ದರ್ಶನ ಸೌಲಭ್ಯವನ್ನ ಕಲ್ಪಿಸಲಾಗುತ್ತೆ. ಈ ದಿನ ಉಪವಾಸವಿದ್ದು ಮಾಡುವ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ಫಲಗಳು ಸಿಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವೈಕುಂಠ ಏಕಾದಶಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡುವಂಥದ್ದು ಬಹಳಷ್ಟು ವಿಶೇಷತೆಯನ್ನ ತಂದುಕೊಡುತ್ತೆ. ಹಾಗಾದ್ರೆ 2025 ವೈಕುಂಠ ಏಕಾದಶಿ ಯಾವಾಗ, ಶುಭ ಮುಹೂರ್ತ ಯಾವಾಗ ಅಂತ ಇವತ್ತಿನ ವಿಡಿಯೋಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. 2025ರಲ್ಲಿ ಮುಕ್ಕೋಟಿ ಏಕಾದಶಿ 30ನೇ ತಾರೀಕು ಅಂದ್ರೆ 2025 ಡಿಸೆಂಬರ್ 30ನೇ ತಾರೀಕು. ಕೋಟಿ ಏಕಾದಶಿಯ ತಿಥಿ ಪ್ರಾರಂಭವಾಗುವಂತದ್ದು 30ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 7:50 ಪ್ರಾರಂಭವಾಗಿ ಮುಕ್ತಾಯವಾಗುವಂತದ್ದು ಬುಧವಾರ ಡಿಸೆಂಬರ್ 31ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಮುಕ್ತಾಯವಾಗುತ್ತದೆ. ಆಚರಣೆಯನ್ನ ಮಾಡಬೇಕಾದದ್ದು ಮಂಗಳವಾರದ ದಿನ. ಏಕೆಂದ್ರೆ ಸೂರ್ಯೋದಯದ ಸಮಯದಲ್ಲಿ ಏಕಾದಶಿ ತಿಥಿ ಬಿದ್ದಾಗ ನಾವು ಈ ಒಂದು ಏಕಾದಶಿಯನ್ನ ಆಚರಣೆಯನ್ನ ಮಾಡುವಂತದ್ದು ಅತ್ಯಂತ ಶ್ರೇಷ್ಠ ಫಲಗಳನ್ನ ತಂದುಕೊಡುತ್ತೆ. ಹಾಗಾಗಿ ವೈಕುಂಠ ಏಕಾದಶಿಯನ್ನ ಡಿಸೆಂಬರ್ 30ನೇ ತಾರೀಕು ಮಂಗಳವಾರದ ದಿನ ಆಚರಿಸಲಾಗುತ್ತೆ. ಮುಕ್ಕೋಟಿ ಏಕಾದಶಿಯಲ್ಲಿ ವಿಷ್ಣುವಿನ ಆರಾಧನೆ ಜೊತೆಗೆ ಉಪವಾಸವಿರುವುದು ತುಂಬಾನೇ ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿ ಪಾರಾಯಣದ ಸಮಯ ಕೂಡ ಅತ್ಯಂತ ಪ್ರಮುಖವಾದದ್ದು. ಈ ಮುಕ್ಕೋಟಿ ಏಕಾದಶಿಯ ಪಾರಾಯಣದ ಸಮಯ ಡಿಸೆಂಬರ್ 31ನೇ ತಾರೀಕು ಬುಧವಾರ ಮಧ್ಯಾಹ್ನ 1:48 ಪ್ರಾರಂಭವಾದರೆ 3:48 ಇರುತ್ತೆ ಸ್ನೇಹಿತರೆ. ಈ ಶುಭ ದಿನದಂದು ಉಪವಾಸವಿದ್ದು ವಿಷ್ಣುವನ್ನ ಯಾರೆಲ್ಲ ಭಕ್ತಿಯಿಂದ ಪೂಜಿಸುತ್ತಾರೋ ಅಂತವರಿಗೆ ಎಲ್ಲಾ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಹಾಗೆ ಸ್ವರ್ಗದಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಮರುದಿನ ಅಂದ್ರೆ ಜನವರಿ 11ರಂದು ದ್ವಾದಶಿಯ ದಿನ ಉಪವಾಸ ದೀಕ್ಷೆಯನ್ನ ಮುರಿಬೇಕು. ಆಹಾರ ಸೇವನೆಯ ಮೂಲಕ ಉಪವಾಸ ಮುರಿಯುವ ಕ್ರಮವನ್ನ ನಾವು ಪಾರಾಯಣ ಅಂತ ಕರಿತೀವಿ. ಇನ್ನು ಈ ವೈಕುಂಠ ಏಕಾದಶಿಯ ಮಹತ್ವವೇನು, ಯಾವ ರೀತಿ ತುಂಬಾನೇ ಸರಳವಾಗಿ ಆಚರಣೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ, ವೈಕುಂಠ ಏಕಾದಶಿಯಂದು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನವನ್ನ ಮಾಡಬೇಕು. ಉಪವಾಸವನ್ನ ಪ್ರಾರಂಭಿಸಿ ದೇವರ ಮುಂದೆ ನಾವು ತುಪ್ಪದ ದೀಪವನ್ನ ಬೆಳಗಿಸ್ಬೇಕು. ವಿಶೇಷವಾಗಿ ವಿಷ್ಣು ಮತ್ತು ಲಕ್ಷ್ಮಿಯನ್ನ ಪೂಜಿಸಬೇಕು. ಈ ದಿನ ನಾವು ಯಥಾ ಪ್ರಕಾರ ಯಾವ ರೀತಿ ಪೂಜೆಯನ್ನ ಮಾಡ್ತೀವೋ ಅರಿಶಿಣ ಕುಂಕುಮ ಶ್ರೀಗಂಧದಿಂದ ಭಗವಂತನನ್ನ ಅಲಂಕರಿಸಿ ಹೂಮಾಲೆಯನ್ನ ಅರ್ಪಿಸಿ ತುಳಸಿ ಮಾಲೆಯನ್ನ ಅರ್ಪಿಸಿ ತುಪ್ಪದ ದೀಪವನ್ನ ಬೆಳಗಿಸ್ಬೇಕು. ಹಾಗೆಯೇ ನೈವೇದ್ಯವನ್ನ ತಪ್ಪದಲ್ಲೇ ಇಡಬೇಕಾಗುತ್ತೆ. ಇಡೀ ದಿನ ಉಪವಾಸವನ್ನ ಮಾಡಲು ಸಾಧ್ಯವಾಗದೇ ಇರುವವರು ಹಣ್ಣು ಅಥವಾ ಹಾಲನ್ನ ಸೇವಿಸಿ ಈ ಒಂದು ಉಪವಾಸವನ್ನ ಮಾಡಬಹುದು. ಹಾಗೆಯೇ ಏಕಾದಶಿ ಮರುದಿನ ಬಡವರಿಗೆ ಅನ್ನದಾನ ಅಥವಾ ನಮ್ಮ ಕೈಲಿ ಯಾವ ದಾನಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟೂ ದಾನಗಳನ್ನ ಮಾಡೋದ್ರಿಂದ ವೈಕುಂಠ ಏಕಾದಶಿಯ ಪೂರ್ಣ ಫಲ ಅನ್ನೋದು ನಮ್ಗೆ ಸಿಗ್ತಾ ಬರುತ್ತೆ. ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ವೈಕುಂಠ ಏಕಾದಶಿಗೆ ಅದರದ್ದೇ ಆದಂತಹ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನ ನಾವು ಕೊಡ್ತೀವಿ. ಹಾಗಾಗಿ ಪ್ರತಿಯೊಬ್ರು ಕೂಡ ವೈಕುಂಠ ಏಕಾದಶಿಯನ್ನ ಶುಭ ಮುಹೂರ್ತದಲ್ಲಿ ಆಚರಣೆಯನ್ನ ಮಾಡೋದ್ರಿಂದ ವಿಶೇಷ ಫಲಗಳು ಅತಿ ಶೀಘ್ರವಾಗಿ ದೊರೀತಾ ಬರುತ್ತೆ ಸ್ನೇಹಿತರೆ. ನೋಡಿರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ಮಾಹಿತಿಯೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರುವಂಥ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ, ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.